ಹರಿಹರ ದೇವಾಲಯದ ಇತಿಹಾಸ. ಇತಿಹಾಸದ ಪ್ರಕಾರ ಪ್ರಾಚೀನ ಕಾಲದಿಂದಲೂ ಒಬ್ಬ ಬ್ರಾಹ್ಮಣ ಸ್ನಾನ ಮಾಡುತ್ತಿದ್ದಾಗ ಆಕಸ್ಮಿಕವಾಗಿ ಉಕ್ಕಿ ಹರಿಯುತ್ತಿದ್ದ ತುಂಗಭದ್ರಾ ನದಿಗೆ ಬಿದ್ದನು. ಅದರ ದಡದಲ್ಲಿ ಈಗ ಹರಿಹರವಿದೆ. ಆ ನದಿಯ ದಡದಲ್ಲಿ ಸಾವಿನ ಭಯದಿಂದ ಅವನು ತೇಲುವ ಆರೋಗ್ಯ ಮಾತೆಯ ಪ್ರತಿಮೆಯನ್ನು ನೋಡಿ ಅದನ್ನು ಹಿಡಿದುಕೊಂಡನು. ಅದು ಅವನ ಜೀವವನ್ನು ಉಳಿಸಿತು. ನಂತರ ಮನೆಗೆ ತಲುಪಿದ ಅವನ ಪತ್ನಿ ಮತ್ತು ಮಕ್ಕಳು ಆರೋಗ್ಯ ಮಾತೆಯ ಪ್ರತಿಮೆಯನ್ನು ಮುಟ್ಟಿದಾಗ ಅವರ ರೋಗಗಳಾದ ಕ್ಷಯ ಮತ್ತು ಪಾರ್ಶ್ವವಾಯು ಅದ್ಭುತವಾಗಿ ಮತ್ತು ದೈವಿಕವಾಗಿ ಗುಣಮುಖರಾದರು. ಅಂದಿನಿಂದ ಅವರು ತಮ್ಮನ್ನು ಸಂಪೂರ್ಣವಾಗಿ ದೇವರ ಮಾತೆಯ ಸೇವೆಗೆ ಮತ್ತು ಅವರ ಮನೆಯನ್ನು ತಾಯಿಯ ಮಹಿಮೆಗೆ ಅರ್ಪಿಸಿಕೊಂಡರು. ಅವರ ಮರಣದ ನಂತರ ಅವರ ಮನೆ ಇದ್ದ ಸ್ಥಳದಲ್ಲಿಯೇ ಅವರನ್ನು ಸಮಾಧಿ ಮಾಡಲಾಯಿತು. ನಂತರ ಅದೇ ಮನೆಯನ್ನು ತುಂಗಭದ್ರಾ ನದಿಯ ದಡದಲ್ಲಿರುವ ಚರ್ಚ್ ಆಗಿ ಪರಿವರ್ತಿಸಲಾಯಿತು. ಈ ದೇವಾಲಯವನ್ನು ಕರ್ನಾಟಕದ ಜನರು ಜಾತಿ, ಭಾಷೆ ಮತ್ತು ಧರ್ಮವನ್ನು ಲೆಕ್ಕಿಸದೆ ಆಗಾಗ್ಗೆ ಭೇಟಿ ನೀಡುತ್ತಾರೆ. ನಿಸ್ಸಂದೇಹವಾಗಿ ಇದನ್ನು ಖಂಡಿತವಾಗಿಯೂ ಕರ್ನಾಟಕದ ಬೆಳವಣಿಗೆ ಎಂದು ಕರೆಯಬಹುದು. ಹರಿಹರವು ಕರ್ನಾಟಕದ ದಾವಣಗೆರೆ ಜಿಲ್ಲೆಯಲ್ಲಿದೆ. ಹಿಂದಿನ ಮೈಸೂರು ರಾಜರು ನಂತರ ಬ್ರಿಟಿಷರು ಬಂದರು. ಹರಿಹರವು ಮೈಸೂರು ರಾಜ್ಯಕ್ಕೆ ಸೇರಿದ್ದರೂ ಚಿತ್ರದುರ್ಗ ವಿಭಾಗದ ಭಾಗವಾಗಿತ್ತು. ನಂತರ 1875ರಲ್ಲಿ ಬ್ರಿಟಿಷ್ ಸರ್ಕಾರವು ಹರಿಹರನ ಅಡಿಯಲ್ಲಿ ಕೆಲವು ಪಕ್ಕದ ಹಳ್ಳಿಗಳನ್ನು ಒಟ್ಟುಗೂಡಿಸಿ ತಾಲೂಕು ಕಚೇರಿಯನ್ನು ಸ್ಥಾಪಿಸುವುದರೊಂದಿಗೆ ಅದನ್ನು ತಾಲೂಕು ಕೇಂದ್ರವಾಗಿ ರೂಪಿಸಿತು. ಪ್ರಸ್ತುತ ಹರಿಹರ ತಾಲೂಕಿನಲ್ಲಿ ಸುಮಾರು 86 ಹಳ್ಳಿಗಳಿವೆ. ನಂತರ 1833ರಲ್ಲಿ ಫಾದರ್ ಬಿಗೋಟ್ ಹರಿಹರದಲ್ಲಿ ಒಂದು ಪ್ರಾರ್ಥನಾ ಮಂದಿರವನ್ನು ನಿರ್ಮಿಸಿದ್ದಾರೆಂದು ವರದಿಯಾಗಿದೆ. ಅವರ ಬಗ್ಗೆ ದಾಖಲಾಗಿರುವ ದಾಖಲೆಗಳು ಹೀಗಿವೆ. ಬಿಗೋಟ್ ಬ್ಲೋಕೆರ್ ಜುಲೈ 21, 1804ರಂದು ಜನಿಸಿದ ಅವರು ಆಗಸ್ಟ್ 6, 1829ರಂದು MEP ಸೊಸೈಟಿಯನ್ನು ಸೇರಿದರು. ಅವರು ಆಗಸ್ಟ್ 16, 1830ರಂದು ಪಾಂಡಿಚೇರಿಗೆ ತೆರಳಿದರು. ಆಗ ಅವರು ಇನ್ನೂ ಧರ್ಮಾಧಿಕಾರಿಯಾಗಿದ್ದರು. ಅವರು ಮೇ 28, 1831ರಂದು ಪಾಂಡಿಚೇರಿಯಲ್ಲಿ ಪಾದ್ರಿಯಾಗಿ ನೇಮಕಗೊಂಡರು. 1833ರಲ್ಲಿ ಅವರಿಗೆ ಶ್ರೀರಂಗಪಟ್ಟಣದ ಜವಾಬ್ದಾರಿಯನ್ನು ನೀಡಲಾಯಿತು. ಅವರು ಹರಿಹರ ಮತ್ತು ಆನೇಕಲ್ ಸೇರಿದಂತೆ ಹಲವಾರು ಪ್ರಾರ್ಥನಾ ಮಂದಿರಗಳನ್ನು ನಿರ್ಮಿಸಿದರು. ಅವರು ಶೆಟ್ಟಿಹಳ್ಳಿಯ ಚರ್ಚುಗಳನ್ನು ದುರಸ್ತಿ ಮಾಡಿದರು ಮತ್ತು ಹೊಸೂರಿನಲ್ಲಿ ಒಂದು ಪ್ರೆಸ್ ಬೈಟರಿಯನ್ನು ನಿರ್ಮಿಸಿದರು. ಶ್ರೀ ಮೈಸೂರಿನಲ್ಲಿ ಒಂದು ಚರ್ಚನ್ನು ನಿರ್ಮಿಸಿದರು. 1845ರಲ್ಲಿ ಅವರು ಬೆಂಗಳೂರಿನ ಶೋಲೆಯಲ್ಲಿ ಸೆಮಿನರಿಯಾಗಲು ಉದ್ದೇಶಿಸಲಾಗಿತ್ತು. ಆದರೆ ಅಂತಿಮವಾಗಿ ಹುಡುಗಿಯರಿಗೆ ಶಾಲೆಯಾಯಿತು. ಅವರು ಬೆಂಗಳೂರಿನಲ್ಲಿ ಒಂದು ಸೆಮಿನರಿಗಾಗಿ ನೀಲನಕ್ಷೆಯನ್ನು ಸಿದ್ಧಪಡಿಸಿದರು. 1851, 1852ರಲ್ಲಿ ಅವರು ಬ್ಲ್ಯಾಕ್ಬಳ್ಳಿಯಲ್ಲಿ ಸಂತ ಮೇರಿಯ ಪ್ಯಾರಿಷ್ನ ಉಸ್ತುವಾರಿಯನ್ನು ನೀಡಿದಾಗ ಸೇಂಟ್ ಜೋಸೆಫ್ ಚರ್ಚ್ ಅನ್ನು ನಿರ್ಮಿಸಿದರು. ಅವರು 1853 ಅಥವಾ 1854ರಲ್ಲಿ ಅಲ್ಲಿ ಗಂಡು ಮಕ್ಕಳಿಗಾಗಿ ಒಂದು ಅನಾಥಾಶ್ರಮವನ್ನು ಸ್ಥಾಪಿಸಿದರು. ಅವರು ಜುಲೈ 15, 1858ರಂದು ಬೆಂಗಳೂರಿನಲ್ಲಿ ನಿಧನರಾದರು. ಪವಿತ್ರ ದೇವಾಲಯದ ಐತಿಹಾಸಿಕ ವಿವರಣೆಗಳು. ಫಾದರ್ ಆಂಥೋನಿ ಸಿಮೋ ತಮ್ಮ ಹಿಸ್ಟರಿ ಆಫ್ ದಿ ಆರ್ಚ್ ಡಯೋಸಿಸ್ ಆಫ್ ಬೆಂಗಳೂರು ಪುಸ್ತಕದ ಪುಟ 38ರಲ್ಲಿ ಈ ಕೆಳಗಿನಂತೆ ವಿವರಿಸುತ್ತಾರೆ. ಸೆಪ್ಟೆಂಬರ್ 1839ರಲ್ಲಿ ಫಾದರ್ ಬಿಗೋಟ್ ಬ್ಲೋಕೆರ್ ಹರಿಹರಕ್ಕೆ ಭೇಟಿ ನೀಡಿದರು. ಅಲ್ಲಿ ಅವರು ಪೂಜ್ಯ ವರ್ಜಿನ್ ಪ್ರತಿಮೆಯನ್ನು ಹೆಚ್ಚು ಪೂಜಿಸುತ್ತಿದ್ದ ಸ್ಥಳಕ್ಕೆ ಜನರ ತೀರ್ಥಯಾತ್ರೆಯನ್ನು ವೀಕ್ಷಿಸಿದರು. ಅಲ್ಲಿ ಅವರು ಆ ಪ್ರತಿಮೆಯ ಮೂಲದ ದಂತಕಥೆಯನ್ನು ಮತ್ತು ಜನರು ಆ ಪ್ರತಿಮೆಗೆ ಅಂತಹ ದೊಡ್ಡ ಭಕ್ತಿಯನ್ನು ಹೊಂದಲು ಕಾರಣವಾದುದನ್ನು ಕೇಳಿದರು. ನಂತರ 1888ರಲ್ಲಿ ಫ್ರೆಂಚ್ ಪಾದ್ರಿ ಫಾದರ್ ಫ್ರಾಂಕೋಯಿಸ್ ಜಾರಿಷ್ ಹರಿಹರಕ್ಕೆ ಭೇಟಿ ನೀಡಿದಾಗ ಮಾತೃ ಮೇರಿ ಮಾಡಿದ ಒಳ್ಳೆಯ ಕಾರ್ಯಗಳ ಘಟನೆಗಳನ್ನು ತಮ್ಮ ಪತ್ರದಲ್ಲಿ ದಾಖಲಿಸಿದ್ದಾರೆ. ಫಾದರ್ AM ಗೆಬಿಯರ್ ಮತ್ತು ಈ ಎಲ್ಲ ಚಿತ್ರಗಳನ್ನು ಹಿಸ್ಟರಿ ಆಫ್ ದಿ ಮೈಸೂರು ಮಿಷನ್ಸ್ ಎಂಬ ಶೀರ್ಷಿಕೆಯ ತಮ್ಮ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಫ್ರಾಂಕೋಯಿಸ್
ಸೆಪ್ಟೆಂಬರ್ 8, 1796ರಂದು ಜನಿಸಿದರು. ಅವರು ಫೆಬ್ರವರಿ 23, 1818ರಂದು MEP ಸೊಸೈಟಿಗೆ ಸೇರಿದರು ಮತ್ತು ಡಿಸೆಂಬರ್ 18, 1819ರಂದು ಪಾದ್ರಿಯಾಗಿ ದೀಕ್ಷೆ ಪಡೆದರು. ಅವರು ಡಿಸೆಂಬರ್ 30, 1819ರಂದು ಪಾಂಡಿಚೇರಿಗೆ ತೆರಳಿದರು. 1826ರಿಂದ 1830ರವರೆಗೆ ಅವರು ಮೈಸೂರು ಮಿಷನ್ ಅನ್ನು ನಿರ್ಮಿಸಿದರು ಮತ್ತು ನಂತರ ಪಾಂಡಿಚೇರಿಗೆ ವರ್ಗ. ಹರಿಹರ ಮಾತೆ ಮೇರಿಯ ಖ್ಯಾತಿ. ಇಷ್ಟೊತ್ತಿಗಾಗಲೇ ಹರಿಹರ ದೇಗುಲದ ಖ್ಯಾತಿಯ ಎಲ್ಲೆಡೆ ಹರಡಿತು. ಮೈಸೂರು ಪ್ರದೇಶದಲ್ಲಿ ಯಾವುದೇ ಮಹಾನ್ ಮಿಷನರಿ ವ್ಯಕ್ತಿತ್ವವಿಲ್ಲದವರು ಮಾಡಿದ ಅದ್ಭುತ ಆಧ್ಯಾತ್ಮಿಕ ಸೇವೆಗಾಗಿ ಅತಿ ವಂದನೀಯ BP ಮೈಸೂರು ಮಿಷನ್ನ ರಾಜಕುಮಾರ ಎಂದು ಕರೆಯಲ್ಪಡುವ ಸ್ಟೀಫನ್ ಲೂಯಿಸ್ ಶಾರ್ಬೋನ್ ಮತ್ತು ವಿಶಾಲವಾದ ಪ್ರದೇಶದಲ್ಲಿ ಪಾದ್ರಿಯ ಭೇಟಿಗಳನ್ನು ಮಾಡಿದರು. ನವೆಂಬರ್ 1871ರಲ್ಲಿ ತಮ್ಮ ಪ್ರಧಾನ ಕಚೇರಿ ಬೆಂಗಳೂರಿನಿಂದ ಪೂಜ್ಯ ಶಾರ್ಬೋನ್ ದೂರದ ಸ್ಥಳಕ್ಕೆ, ಅಂದರೆ ಹಿಂದೆ ಬಿದನೂರು ಎಂದು ಕರೆಯಲ್ಪಡುತ್ತಿದ್ದ ನಗರಕ್ಕೆ ಪಾದ್ರಿಯ ಭೇಟಿ ನೀಡಿದರು. ಹಿಂದಿರುಗುವಾಗ ಅವರು ಚಿತ್ರದುರ್ಗಕ್ಕೆ ಭೇಟಿ ನೀಡಿದರು. ಅಲ್ಲಿ ಅವರು ನವೆಂಬರ್ 18, 1871ರಂದು ಹೊಸ ಚರ್ಚನ್ನು ಆಶೀರ್ವದಿಸಿದರು. ಅಲ್ಲಿಂದ ಅವರು ಹರಿಹರದ ಕಡೆಗೆ ಹೊರಟರು. ಅಲ್ಲಿ ಅವರು 3 ದಿನಗಳ ಕಾಲ ತಂಗಿದರು. ಇದರಿಂದ ಸ್ಪಷ್ಟವಾಗುವ ಅಂಶವೆಂದರೆ, ಈ ಸಣ್ಣ ಪಟ್ಟಣದಲ್ಲಿ ಸರಿಯಾದ ಸೌಲಭ್ಯಗಳಿಲ್ಲದಿದ್ದರೂ ಬಹುಮುಖ ಕ್ರಿಶ್ಚಿಯನ್ ಮಿಷನ್ಗಳನ್ನು ಈ ಮಹಾನ್ ಆರ್ಚ್ ಬಿಷಪ್ ಮಾತೆ ಮೇರಿಯ ಮೇಲಿನ ಅಪಾರ ಪ್ರೀತಿಯ ಕಾರಣಕ್ಕಾಗಿಯೇ ಅಲ್ಲಿಯೇ ಇದ್ದರು. ಫಾದರ್ ದಯಾನಂದ ಪ್ರಭು ತಮ್ಮ ಮೈಸೂರು ಸಂಸ್ಥಾನದ ಕ್ರೈಸ್ತರ ಇತಿಹಾಸ ಎಂಬ ಪುಸ್ತಕದಲ್ಲಿ ಪುಟ 166ರಲ್ಲಿ ಪೂಜ್ಯ ಶಾರ್ಬೋನ್ ಬಗ್ಗೆ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಧಾರ್ಮಿಕ ಕೇಂದ್ರವಾಗಿ ಹರಿಹರದ ಬೆಳವಣಿಗೆ. ಹರಿಹರವು ಸಣ್ಣ ಪಟ್ಟಣವಾಗಿರುವುದರಿಂದ ಜನರ ಆಧ್ಯಾತ್ಮಿಕ ಅಗತ್ಯಗಳನ್ನು ಪೂರೈಸಲು ಭವ್ಯವಾದ ಚರ್ಚ್ ಅಥವಾ ನಿವಾಸಿ ಪಾದ್ರಿ ಇರಲಿಲ್ಲವಾದರೂ ಮಾತೆ ಮೇರಿಯ ಮೇಲಿನ ಭಕ್ತಿಗೆ ಕೊರತೆ ಇರಲಿಲ್ಲ. ಆ ಹೊತ್ತಿಗೆ ಹರಿಹರದ ಖ್ಯಾತಿಯ ಅದರ ಉತ್ತುಂಗವನ್ನು ತಲುಪಿತು. ಆಗ ಮೂಲ ಸ್ಥಳಗಳಲ್ಲಿ ಒಂದು ಸಣ್ಣ ಪ್ರಾರ್ಥನಾ ಮಂದಿರ ಅಸ್ತಿತ್ವದಲ್ಲಿತ್ತು. ಉತ್ತಮ ಸಂಖ್ಯೆಯಲ್ಲಿ ಕ್ರಿಶ್ಚಿಯನ್ನರು ಇದ್ದರು. ಆದರೆ ಅವರ ಆಧ್ಯಾತ್ಮಿಕ ಆರೈಕೆ ಶಿವಮೊಗ್ಗದ ಸೇಕ್ರೆಡ್ ಹಾರ್ಟ್ ಪ್ಯಾರಿಷ್ನ ವ್ಯಾಪ್ತಿಗೆ ಒಳಪಟ್ಟಿತು. ಆರಂಭದಲ್ಲಿ ಪುರೋಹಿತರು ಬಲಿಪೂಜೆಗೆ ಬರುತ್ತಿದ್ದರು. ಮೊದಲ ಬ್ಯಾಪ್ಟಿಸಮ್ ಹರಿಹರದಲ್ಲಿ ಜುಲೈ 27, 1847ರಂದು ನಡೆಯಿತು ಮತ್ತು ಶಿವಮೊಗ್ಗದ ಪ್ಯಾರಿಷನ್ನರು ಮೊದಲ ವಿವಾಹ ಸಮಾರಂಭವು ಹರಿಹರದ ಆಗಸ್ಟ್ 4, 1847ರಂದು ಸಣ್ಣ ಪ್ರಾರ್ಥನಾ ಮಂದಿರದಲ್ಲಿ ನಡೆಯಿತು ಎಂಬುದಕ್ಕೆ ದಾಖಲೆಗಳಿವೆ. ಶಿವಮೊಗ್ಗದ ಕ್ಯಾಥೆಡ್ರಲ್ ಕಚೇರಿಯಲ್ಲಿ ಸಂರಕ್ಷಿಸಲಾಗಿರುವ ಬ್ಯಾಪ್ಟಿಸಮ್ ಮತ್ತು ವಿವಾಹ ದಾಖಲೆಗಳಲ್ಲಿ ಇವು ಕಂಡುಬರುತ್ತವೆ ಮತ್ತು ವಿವಾಹ ದಾಖಲೆಗಳಲ್ಲಿ 1870ರಿಂದ ಶಿವಮೊಗ್ಗದ ಫ್ರೆಂಚ್ ಮಿಷನರಿ ಫಾದರ್ ಕ್ಲೀನರ್ ಈ ಪ್ಯಾರಿಷನ್ನು ನೋಡಿಕೊಳ್ಳಬೇಕಾಗಿತ್ತು. ಹರಿಹರದ ಜನರಿಗೆ ಅವರು ಮಾಸ್ ನೀಡುತ್ತಿದ್ದರು ಎಂದು ದಾಖಲಿಸಲಾಗಿದೆ. ಈ ದೇವಾಲಯದ ಮಹತ್ವವನ್ನು ಎತ್ತಿ ತೋರಿಸಲು ಮಾತ್ರ ಪ್ರಮುಖ ಆಚರಣೆಗಳನ್ನು ನಡೆಸಲಾಗಿತ್ತು. ರೆವರೆಂಡ್ ಫಾದರ್ ಕೆ. ಮ್ಯಾಥ್ಯೂ, ಕರ್ನಾಟಕದ ಧರ್ಮಸಭೆ, ಪುಟ ಸಂಖ್ಯೆ 137. 1847ರ ಆರಂಭದಲ್ಲಿ ಹರಿಹರದ ಮಾತೆಗೆ ಭಕ್ತಿ ಮತ್ತು ಅವಳಿಗೆ ಸಮರ್ಪಣೆಯ ಆಚರಣೆಯು ಹೆಚ್ಚು ಪ್ರಚಲಿತದಲ್ಲಿತ್ತು, ಏಕೆಂದರೆ ಈ ಸಣ್ಣ ಪಟ್ಟಣದಲ್ಲಿರುವ ಈ ದೇವಾಲಯಕ್ಕೆ ಹಲವಾರು ಜನರು ಸೇರುತ್ತಿದ್ದರು. ಜನರು ಉತ್ಸಾಹದಿಂದ ಪ್ರಾರ್ಥಿಸುತ್ತಿದ್ದರು. ಕ್ರಮೇಣ ಸೆಪ್ಟೆಂಬರ್ 8ರಂದು ಆಕೆಯ ಜನ್ಮಸ್ಥಳವಾದ ವಾರ್ಷಿಕ ಹಬ್ಬವನ್ನು ಆಚರಿಸಲು ಆಯ್ಕೆ ಮಾಡಲಾಯಿತು. ಅಂದಿನಿಂದ ಇದು ಯಾವುದೇ ಅಡೆತಡೆಯಿಲ್ಲದೆ ನಡೆಯುತ್ತಿದೆ. ಆರಂಭಿಕ ಸಮಾರಂಭಗಳಲ್ಲಿ ಬ್ರಾಹ್ಮಣರ ಜೀವವನ್ನು ಉಳಿಸಿದ ಚಿತ್ರವನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಕೊಂಡೊಯ್ಯುವುದು ಪದ್ಧತಿಯಾಗಿತ್ತು. ಅರಸೀಕೆರೆಯ ಭಕ್ತರು ಪ್ರತಿ ವರ್ಷ ಹಬ್ಬಕ್ಕೆ ಬರುತ್ತಿದ್ದ ಹೊಸ ರಥವನ್ನು ಸಿದ್ಧಪಡಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಕೃತಕ ರಥವನ್ನು ತಯಾರಿಸಲು ಇಚ್ಛಿಸದೆ ಅವರು ಬೇರೆಲ್ಲಿಯೂ ಕಂಡುಬರದ ವಿಶಿಷ್ಟವಾದ ಸೇವಂತಿಗೆಯ ಹೂವುಗಳಿಂದ ರಥವನ್ನು ತಯಾರಿಸಿ ತಾಯಿಗೆ ಅರ್ಪಿಸಿದರು. ರಥವು ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿದ್ದು ಅದು ಯಾರಿಗೂ ಸರಿಸಾಟಿ ಇಲ್ಲ. ಇಲ್ಲಿಯವರೆಗೆ ಸೇವಂತಿಗೆಯ ಹೂವುಗಳಿಂದ ಅಲಂಕರಿಸಲ್ಪಟ್ಟ ರಥವನ್ನು ಮಾತೆ ಮೇರಿಗೆ ಅಧಿಕೃತ ಮತ್ತು ಅಧಿಕೃತವೆಂದು ಪರಿಗಣಿಸಲಾಗಿದೆ.
ಪ್ರತಿ ವರ್ಷ ವಾರ್ಷಿಕ ಹಬ್ಬಕ್ಕೆ ಅದರಲ್ಲಿರುವ ಪ್ರತಿಮೆಯನ್ನು ಹೊಂದಿರುವ ಅಂತಹ ರಥವನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಗುತ್ತದೆ.